ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಬಿನಿ ಬ್ಯಾಕ್ ವಾಟರ್. ಇದೇ ನೀರ್ನ ಬೆಂಗಳೂರವರು ಮೈಸೂರವರು ಕುಡಿತಾ ಇರೋಂಥದ್ದು. ಕಾವೇರಿ ನೀರು ಅಂತ ಕುಡಿತಿರಲ್ಲ, ಇದು ರೆಸಾರ್ಟ್ ನವರು ಪಿಟ್ ಮಾಡಿರ್ತಾರಲ್ಲ, ಕಕ್ಕಸ್ ಪಿಟ್ಟು, ಅದಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಸಕ್ ಮಾಡಿದ ಮೇಲೆ ಅದ್ರದ್ದು ಡಸ್ಟ್ ಗಳನ್ನ ತಂದು ನೀರಿಗೆ ಸುರಿತಾ ಇರೋಂಥದ್ದು. ಇಷ್ಟ ದಿವಸ ನೀರ್ ತುಂಬಿತ್ತು, ನಮಗ್ ಕಾಣ್ತಾ ಇರಲಿಲ್ಲ, ನೀರೊಳಗೆ ಬೆರೆಸ್ತಿದ್ರು. ಈಗ ಇದನ್ನ ನೋಡಿ, ಇದು ಕಕ್ಕಸ್ ನೀರನ್ನೇ ಮೈಸೂರವರು ಬೆಂಗಳೂರವರು ಕುಡಿತಾ ಇರೋದು. ಇದನ್ನ ಕುಡಿಸ್ತಿರೋಂಥವ್ರು ಇಲ್ಲಿ AEE ಆಗಿದ್ದಂತಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಣೇಶ ಅನ್ನೋ ವ್ಯಕ್ತಿ, ಕಸ್ಟೋಡಿಯನ್ ಆಫ್ ದಿಸ್ ಪ್ರಾಪರ್ಟಿ, ಮತ್ತೆ ರಂಗಯ್ಯ, ಮತ್ತೆ ಚೀಫ್ ಇಂಜಿನಿಯರ್ ಮಹೇಶ ಅಂತ ಅನ್ನೋರು, ಮತ್ತೆ ಇಲ್ಲಿ ಲೋಕಲ್ ರಾಜಕಾರಣಿಗಳು. ನಿಮ್ಗೆ ಗೊತ್ತು, ಆ ಮುಟ್ಟಾಳ್ ರಾಜಕಾರಣಿಗಳಿಂದಾನೇ ಇಷ್ಟೆಲ್ಲ ಆಯ್ತಾ ಇರೋಂಥದ್ದು. ಇಷ್ಟು ಕುಲುಷಿತವಾಗಿರೋಂತಹ ಕಕ್ಕಸ್ ಪಿಟ್ಟದ ಡಸ್ಟ್ ನ ನೀರಿಗೆ ಮಿಕ್ಸ್ ಮಾಡ್ತಾವ್ರೆ. ಇದೊಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸಸ್. ಅಲ್ಲಿ ಮಧ್ಯರಾತ್ರಿ ಬಂದ್ಬಿಟ್ಟು 2 ಲಾರಿ 3 ಲಾರಿಲಿ ಈ ತರ ಕಸ ಸುರಿದ್ಬಿಟ್ಟು ಹೋದ್ರು ಕಕ್ಕಸ್ ಕಸಗಳನ್ನ ಇವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ಕಕ್ಕಸ್ ಸುರಿಯೋರ್ ಹತ್ರ ಕಕ್ಕಸ್ ತಿನ್ಕೊಂಡು ಜನಗಳಿಗೆ ಈ ರೀತಿ ಕುಲುಷಿತವಾದ ನೀರನ್ನ ಕುಡಿಸ್ತಾ ಇರೋಂಥದ್ದು. ಇದು ಒಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸ್. ಇದು ನಿಮಗೆ ಪೊಲೀಸ್ ಸ್ಟೇಷನ್ ಒಳಗಡೆ FIR ಹಾಕಿ ಇಲ್ಲಿ ಸ್ಥಳ ಮಹಾಜರ್ ಮಾಡಿ, ಅಲ್ಲಿ ಅವ್ರ ಏನ್ ಕೆಮಿಕಲ್ ಮಿಶ್ರಿತ ತ್ಯಾಜ್ಯಗಳಿದೆ ಇದನ್ನೆಲ್ಲ FSL ಕಳಿಸಿ ಆರೋಪಿಗಳನ್ನ ಪತ್ತೆ ಮಾಡಿ ಮಿನಿಮಮ್ 5 ವರ್ಷ ಶಿಕ್ಷೆ ಗುರಿಪಡಿಸಬೇಕಾದಂತಹ ಅಪರಾಧ. ಇಂಥ ಅಪರಾಧಗಳಿಗೆ ಅಂತವ್ರ ಹತ್ರ ಕಕ್ಕಸ್ ಕಾರ್ ಇಸ್ಕೊಂಡ್ಬಿಟ್ಟು ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಾಲಾಯಕು, 3rd ಕ್ಲಾಸ್ ಆಫೀಸರ್ಗಳು, 3rd ಕ್ಲಾಸ್ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾವ್ರೆ. ಇಲ್ಲಿ HD ಕೋಟೆ ಸುತ್ತಮುತ್ತ ಜನಗಳಿಗೆ ಮಾರಕವಾದ ಕಾಯಿಲೆ ಬಂದಿರೋದು ಈ ತರ ಕಕ್ಕಸ್ ನೀರು ಸುರಿಸೋದ್ರಿಂದನೇ. ನಾವು ಇದನ್ನ ನೀರು ತುಂಬಿದಾಗ ಬಗದ್ಬಿಟ್ಟು ಜನಕ್ಕೆ ತೋರ್ಸಕ್ಕಾಯ್ತಾ ಇರ್ಲಿಲ್ಲ. ಈಗ ನೀವೇ ಕಣ್ಣಾರೆ ನೋಡಿ, ಈಗ ನೀವ್ ಯಾರು ಬರ್ತಿರೋ ಬನ್ರಪ್ಪ ತೋರಿಸ್ತೀವಿ, ಜಾಗನೂ ತೋರಿಸ್ತೀವಿ ನಾವು. ಇಲ್ಲಿ ಇಷ್ಟು ಕಕ್ಕಸ್ ವೇಸ್ಟ್ ನ ಹೆಂಗ್ ಹಾಕಿದ್ರು, ಇದನ್ನ ಹಾಕ್ತಿರೋರು ರೆಸಾರ್ಟ್ ಅವ್ರ ಹತ್ರ ಈ ಕಕ್ಕಸ್ ತಿಂತಾರ ಈ ನಾಲಾಯ ಅಧಿಕಾರಿಗಳೇ ಕಾರಣ. ಇದನ್ನ FIR ಮಾಡ್ಬೇಕು. ಯಾರು ಕಲ್ಪ್ರಿಟ್ ಗಳವ್ರೆ ಅದನ್ನೆಲ್ಲ CCTV ಫುಟೇಜಸ್ ಟ್ರೇಸ್ ಮಾಡಿ ಅವ್ರನ್ನೆಲ್ಲ ಬಂಧಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅಲ್ಲಿ ಲೋಕಲ್ ಜನ ಎಕ್ಕಡ ತಕೊಂಡು ಈ ಆಫೀಸರ್ಸ್ ಗಳಿಗೆ, ರಾಜಕಾರಣಿಗಳಿಗೆ ಒಡೆಯ ದಿನ ದೂರ ಇಲ್ಲ ಅನ್ನೋದನ್ನ ನಿಮ್ ಮುಂದೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಬಿನಿ ಬ್ಯಾಕ್ ವಾಟರ್. ಇದೇ ನೀರ್ನ ಬೆಂಗಳೂರವರು ಮೈಸೂರವರು ಕುಡಿತಾ ಇರೋಂಥದ್ದು. ಕಾವೇರಿ ನೀರು ಅಂತ ಕುಡಿತಿರಲ್ಲ, ಇದು ರೆಸಾರ್ಟ್ ನವರು ಪಿಟ್ ಮಾಡಿರ್ತಾರಲ್ಲ, ಕಕ್ಕಸ್ ಪಿಟ್ಟು, ಅದಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಸಕ್ ಮಾಡಿದ ಮೇಲೆ ಅದ್ರದ್ದು ಡಸ್ಟ್ ಗಳನ್ನ ತಂದು ನೀರಿಗೆ ಸುರಿತಾ ಇರೋಂಥದ್ದು. ಇಷ್ಟ ದಿವಸ ನೀರ್ ತುಂಬಿತ್ತು, ನಮಗ್ ಕಾಣ್ತಾ ಇರಲಿಲ್ಲ, ನೀರೊಳಗೆ ಬೆರೆಸ್ತಿದ್ರು. ಈಗ ಇದನ್ನ ನೋಡಿ, ಇದು ಕಕ್ಕಸ್ ನೀರನ್ನೇ ಮೈಸೂರವರು ಬೆಂಗಳೂರವರು ಕುಡಿತಾ ಇರೋದು. ಇದನ್ನ ಕುಡಿಸ್ತಿರೋಂಥವ್ರು ಇಲ್ಲಿ AEE ಆಗಿದ್ದಂತಹ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗಣೇಶ ಅನ್ನೋ ವ್ಯಕ್ತಿ, ಕಸ್ಟೋಡಿಯನ್ ಆಫ್ ದಿಸ್ ಪ್ರಾಪರ್ಟಿ, ಮತ್ತೆ ರಂಗಯ್ಯ, ಮತ್ತೆ ಚೀಫ್ ಇಂಜಿನಿಯರ್ ಮಹೇಶ ಅಂತ ಅನ್ನೋರು, ಮತ್ತೆ ಇಲ್ಲಿ ಲೋಕಲ್ ರಾಜಕಾರಣಿಗಳು. ನಿಮ್ಗೆ ಗೊತ್ತು, ಆ ಮುಟ್ಟಾಳ್ ರಾಜಕಾರಣಿಗಳಿಂದಾನೇ ಇಷ್ಟೆಲ್ಲ ಆಯ್ತಾ ಇರೋಂಥದ್ದು. ಇಷ್ಟು ಕುಲುಷಿತವಾಗಿರೋಂತಹ ಕಕ್ಕಸ್ ಪಿಟ್ಟದ ಡಸ್ಟ್ ನ ನೀರಿಗೆ ಮಿಕ್ಸ್ ಮಾಡ್ತಾವ್ರೆ. ಇದೊಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸಸ್. ಅಲ್ಲಿ ಮಧ್ಯರಾತ್ರಿ ಬಂದ್ಬಿಟ್ಟು 2 ಲಾರಿ 3 ಲಾರಿಲಿ ಈ ತರ ಕಸ ಸುರಿದ್ಬಿಟ್ಟು ಹೋದ್ರು ಕಕ್ಕಸ್ ಕಸಗಳನ್ನ ಇವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ಕಕ್ಕಸ್ ಸುರಿಯೋರ್ ಹತ್ರ ಕಕ್ಕಸ್ ತಿನ್ಕೊಂಡು ಜನಗಳಿಗೆ ಈ ರೀತಿ ಕುಲುಷಿತವಾದ ನೀರನ್ನ ಕುಡಿಸ್ತಾ ಇರೋಂಥದ್ದು. ಇದು ಒಂದು ಸೀರಿಯಸ್ ಎನ್ವೈರನ್ಮೆಂಟಲ್ ಅಫೆನ್ಸ್. ಇದು ನಿಮಗೆ ಪೊಲೀಸ್ ಸ್ಟೇಷನ್ ಒಳಗಡೆ FIR ಹಾಕಿ ಇಲ್ಲಿ ಸ್ಥಳ ಮಹಾಜರ್ ಮಾಡಿ, ಅಲ್ಲಿ ಅವ್ರ ಏನ್ ಕೆಮಿಕಲ್ ಮಿಶ್ರಿತ ತ್ಯಾಜ್ಯಗಳಿದೆ ಇದನ್ನೆಲ್ಲ FSL ಕಳಿಸಿ ಆರೋಪಿಗಳನ್ನ ಪತ್ತೆ ಮಾಡಿ ಮಿನಿಮಮ್ 5 ವರ್ಷ ಶಿಕ್ಷೆ ಗುರಿಪಡಿಸಬೇಕಾದಂತಹ ಅಪರಾಧ. ಇಂಥ ಅಪರಾಧಗಳಿಗೆ ಅಂತವ್ರ ಹತ್ರ ಕಕ್ಕಸ್ ಕಾರ್ ಇಸ್ಕೊಂಡ್ಬಿಟ್ಟು ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಾಲಾಯಕು, 3rd ಕ್ಲಾಸ್ ಆಫೀಸರ್ಗಳು, 3rd ಕ್ಲಾಸ್ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾವ್ರೆ. ಇಲ್ಲಿ HD ಕೋಟೆ ಸುತ್ತಮುತ್ತ ಜನಗಳಿಗೆ ಮಾರಕವಾದ ಕಾಯಿಲೆ ಬಂದಿರೋದು ಈ ತರ ಕಕ್ಕಸ್ ನೀರು ಸುರಿಸೋದ್ರಿಂದನೇ. ನಾವು ಇದನ್ನ ನೀರು ತುಂಬಿದಾಗ ಬಗದ್ಬಿಟ್ಟು ಜನಕ್ಕೆ ತೋರ್ಸಕ್ಕಾಯ್ತಾ ಇರ್ಲಿಲ್ಲ. ಈಗ ನೀವೇ ಕಣ್ಣಾರೆ ನೋಡಿ, ಈಗ ನೀವ್ ಯಾರು ಬರ್ತಿರೋ ಬನ್ರಪ್ಪ ತೋರಿಸ್ತೀವಿ, ಜಾಗನೂ ತೋರಿಸ್ತೀವಿ ನಾವು. ಇಲ್ಲಿ ಇಷ್ಟು ಕಕ್ಕಸ್ ವೇಸ್ಟ್ ನ ಹೆಂಗ್ ಹಾಕಿದ್ರು, ಇದನ್ನ ಹಾಕ್ತಿರೋರು ರೆಸಾರ್ಟ್ ಅವ್ರ ಹತ್ರ ಈ ಕಕ್ಕಸ್ ತಿಂತಾರ ಈ ನಾಲಾಯ ಅಧಿಕಾರಿಗಳೇ ಕಾರಣ. ಇದನ್ನ FIR ಮಾಡ್ಬೇಕು. ಯಾರು ಕಲ್ಪ್ರಿಟ್ ಗಳವ್ರೆ ಅದನ್ನೆಲ್ಲ CCTV ಫುಟೇಜಸ್ ಟ್ರೇಸ್ ಮಾಡಿ ಅವ್ರನ್ನೆಲ್ಲ ಬಂಧಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅಲ್ಲಿ ಲೋಕಲ್ ಜನ ಎಕ್ಕಡ ತಕೊಂಡು ಈ ಆಫೀಸರ್ಸ್ ಗಳಿಗೆ, ರಾಜಕಾರಣಿಗಳಿಗೆ ಒಡೆಯ ದಿನ ದೂರ ಇಲ್ಲ ಅನ್ನೋದನ್ನ ನಿಮ್ ಮುಂದೆ ಹೇಳ್ತೀನಿ.